ಚೆಕ್ ಮಾಡ್ತಾ ಇದ್ದೀನಿ ನಾನು ಆಗಲೇ. ಅಲ್ಲ ಸರ್, ಬೆಂಗಳೂರು ಗ್ರಾಮಾಂತರಕ್ಕೆ 15 ನೋಡಲ್ ಆಫೀಸರ್ಗಳನ್ನ ಹಾಕಿದ್ರೆ ಬೆಂಗಳೂರು ನಗರಕ್ಕೆ ಹಾಕಿಲ್ಲ ಅನ್ನೋ ಆರೋಪ. ಇಲ್ಲಿ ಬೆಂಗಳೂರು ನಗರಕ್ಕೆ ಹಾಕಿಲ್ಲ, ಆದರೆ ಗ್ರಾಮಾಂತರ ಕ್ಷೇತ್ರದ ವಾರ್ಡ್ ಏನಿದೆ ಅದಕ್ಕೆ ಮಾತ್ರ ನೋಡಲ್ ಆಫೀಸರ್. ಅದು ನೋಡಿ, ಅದು ಫಸ್ಟ್ ಬೆಂಗಳೂರು ನಗರಕ್ಕೂ ಹಾಕಿದ್ದೀವಿ, ಯಾಕೆ ಹಾಕಿಲ್ಲ ಅಂತಲ್ಲ. ಬೆಂಗಳೂರು ಗ್ರಾಮಾಂತರ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಬೋರ್ವೆಲ್ಸ್. ಬೆಂಗಳೂರು ನಗರ ಈಸ್ ಡಿಪೆಂಡ್ ಅಪಾನ್ ಕಾವೇರಿ ವಾಟರ್. ಅದಕ್ಕೆ ಸಿಸ್ಟಮ್ ಇದೆ. ಬೆಂಗಳೂರು ನೋಡಲ್ ಆಫೀಸರ್ ಹಾಕಿದ್ರೆ ಅಲ್ಲಿಂದ ಬೆಂಗಳೂರು ಗ್ರಾಮಾಂತರದಿಂದನೇ ಕುಡಿಯೋ ನೀರಿಗೆ ಟ್ಯಾಂಕರ್ಗಳಲ್ಲಿ ಜಾಸ್ತಿ ಬರ್ತಾ ಇರೋದು. ಎಲ್ಲೆಲ್ಲಿ ಸೋರ್ಸ್ ಇದೆ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ವಿ ನಾವು. ಸೋಮವಾರ ಪ್ರತಿಭಟನೆಗೆ ಕರೆ ಕೊಟ್ಟವರು ಸರ್ ಯಾರು? ಬಿಜೆಪಿ ಅವರು ಖಾಲಿ ಕೂಡ ಇಟ್ಕೊಂಡು ಪ್ರತಿಭಟನೆ. ಫಸ್ಟ್ ಕ್ಲಾಸ್ ಮಾಡಲಿ, ಅವರು ಗುಲಾಮ ಕೂಡ ಮಾಡಲಿ. ಸರ್, ಈಗ ಎರಡನೇ ಪಟ್ಟಿ ಯಾವತ್ತು ರಿಲೀಸ್ ಆಗ್ಬೋದು? ಮೊದಲನೇ ಪಟ್ಟಿ ಬಿಡುಗಡೆ ಆಯಿತು, ಎರಡನೇ ಪಟ್ಟಿ ಯಾವಾಗ ಸರ್? ಹನ್ನೊಂದು ಇರಬೇಕು ಅಂತ ಕಾಣ್ತೇನೆ. ಹನ್ನೊಂದು ಸಾಯಂಕಾಲ ನಮ್ಮದು ಸ್ಕ್ರೀನಿಂಗ್ ಕಮಿಟಿ ಇದೆ. ಅದಾದಮೇಲೆ ನಾವು ಡೆಲ್ಲಿಗೆ ಕಳಿಸ್ಕೊಡ್ತೀವಿ, ಅವ್ರು ಮಿಕ್ಕಿ ತೀರ್ಮಾನ ಮಾಡ್ತೀವಿ. ನೋಡಪ್ಪ, ನೋಡು, ಎಲ್ಲ ನೀವು ಯಾರೋ ಎಲ್ಲ ಇದ್ದೀರಿ. ನನಗೆ ರಾಜಕಾರಣ ಭಾಳ ನೋವಾಗ್ತಾ ಇದೆ. ನಾನು ಟಿ ವಿಲಿ ನೋಡ್ತಾ ಇದ್ದೀನಿ, ನಮ್ಮ ಕುಮಾರಸ್ವಾಮಿ ಅವ್ರನ್ನ ತೆಗೆದಂಥವ್ರು ಯಾರು ಕುಮಾರಸ್ವಾಮಿನ ಇಳಿಸಿದ್ರು, ಯಡಿಯೂರಪ್ಪನವ್ರು ಇರ್ಬೋದು, ಆ ಯೋಗೇಶ್ ಇರ್ಬೋದು, ಆ ಮುನ್ರತ್ನ ಇರ್ಬೋದು, ಇವರೆಲ್ಲ ಸೇರಿ ಆ ಸರ್ಕಾರನ ಕಿತ್ತಾಕ್ಬಿಟ್ರು, ನಮ್ಮ ಕೊಲ್ಯೂಷನ್ ಗೌರ್ಮೆಂಟ್. ತಿರ್ಗಾ ಇನ್ನೊಂದು ಎಲೆಕ್ಷನ್ ಬರೋ ಅಷ್ಟೊತ್ತಿಗೆ ತಿರ್ಗಾ ಅವ್ರ ಜೊತೆನೇ ತಬ್ಬಾಡ್ತಾವ್ರೆ, ಅವ್ರ ಜೊತೆನೇ ಮಾತುಕತೆ ಮಾಡ್ತಾವ್ರೆ. ಏನು ರಾಜಕಾರಣದಲ್ಲಿ ಯಾರು ನಂಬಬೇಕು ಅಂತ ನನಗೆ ಭಾಳ ವ್ಯತ್ಯಯ ಆಗ್ತಾ ಇದೆ. ಆ ಸರ್ಕಾರ ತೆಗಿಯೋಕ್ಕೆ ಏನೆಲ್ಲ ಮಾಡಿದ್ರು ಅವರು. ಕುಮಾರಣ್ಣನ ಚೀಫ್ ಮಿನಿಸ್ಟರ್ ಮಾಡಬೇಕು 5 ವರ್ಷ ಅಂತ ನಾವು ಮಾಡಿದ್ರು, ಅವ್ರನ್ನ ಇಳಿಸಂದವ್ರ ಜೊತೆನೆ ತಿರ್ಗಾ ನೀವು ತಬ್ಬಾಡಿ ಅವ್ರದೇ ಸ್ಪೋಕ್ಸ್ಮನ್, ಅವ್ರದೇ ಕಾರ್ಯಕ್ರಮ ಅಂತಂದ್ರೆ ಬಿಜೆಪಿಯವ್ರಿಗೂ ಹೇಳ್ತಾ ಇದ್ದೀನಿ, ದಳದವ್ರಿಗೂ ಹೇಳ್ತಾ ಇದ್ದೀನಿ, ನಾನು ಮಿಕ್ಕಿದ ಜನಕ್ಕೆ ಬಿಟ್ಬಿಡ್ತೀನಿ. ಸರ್, ಸರ್ಕಾರ ಇದ್ದಾಗ ನೀವಿಬ್ರು ತಬ್ಬಾಡಿದ್ರಿ, ಇಲ್ಲ ಸರ್ಕಾರ ನಿಮ್ ಬಗ್ಗೆ ನೋವು ಇಟ್ಕೊಂಡಿಲ್ವಲ್ಲ? ಅಲ್ಲ, ಅವ್ರ ಬಗ್ಗೆ ನಾವು ಸರ್ಕಾರ ಇದ್ದಾಗ ನಮ್ಮ ಸರ್ಕಾರನ ತೆಗೆದ್ರು ಅಂತ ಹೇಳ್ತಾ ಇದ್ದೀವಿ. JDS ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ ಇಬ್ರು ಸೇರಿ ಒಟ್ಟು ಸರ್ಕಾರ. ನಾವು ಈ ರೀತಿ ಅವ್ರ ಸರ್ಕಾರ ಯಾವತ್ತೂ ತೆಗೆಯಕ್ಕೆ ಹೋಗಿರ್ಲಿಲ್ಲ, ಕುಮಾರಸ್ವಾಮಿ ಸರ್ಕಾರನ ತೆಗೆಯಕ್ಕೆ ಹೋಗಿಲ್ಲ. ನಿಮಗೆ ನೋವಿದೆ ಈ ವಿಚಾರದ, ಅವರಿಗೆ ನಿಮ್ಮ ಬಗ್ಗೆ ಕನ್ಸರ್ನ್ ಇದೆ? ಬೇಡ, ನನ್ನ ಕನ್ಸರ್ನ್ ಬೇಡ. ನಾನು ಹೇಳ್ತಾ ಇದ್ದು ರಾಜಕೀಯದ ಒಂದು ಸಿದ್ಧಾಂತ. ನನಗೇನು ನೋವು ಅಂತಲ್ಲ. ನಾವು ರಾಜಕಾರಣದಲ್ಲಿ ನಾವು ಹೆಂಗೆ ಜನ ಮುಂದೆ ಮಖ ತೋರಿಸ್ಬೇಕು, ಈ ಮಟ್ಟಕ್ಕೆ ಹೋದವರು ನಾವು ಅದೆಂಗೆ ಕುಮಾರಸ್ವಾಮಿ ಇದನ್ನು ಡೈಜೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.